ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ಸೊ ಈ ಒಂದು ರೀಡಿಂಗ್ ಪ್ರತಿಯೊಬ್ಬರಿಗೂ ಕೂಡ ರೆಸನೇಟ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅಂಡ್ ಈ ಒಂದು ರೀಡಿಂಗ್ ಡೆಫಿನೆಟ್ಲಿ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜುಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆಯೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಯಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ. ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜುಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ಫಸ್ಟ್ ಮೆಸೇಜ್, ಐ ಪ್ಲಾನ್ ಆನ್ ಬೀಯಿಂಗ್ ವಿತ್ ಯು ಅಂಟಿಲ್ ಮೈ ಲೈಫ್ ಎಂಡ್ಸ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿಗೆ ಆಸೆ ಇದೆ, ತುಂಬಾನೇ ಕನ್ಸಿದೆ. ಸೊ ನನ್ನ ಜೀವ ಎಂಡ್ ಆಗೋವರೆಗೂ, ನನ್ನ ಸಾವು ಬರೋವರೆಗೂ ನಿನ್ನ ಜೊತೆಗೆ ನಾನು ಜೀವನವನ್ನ ಮಾಡಬೇಕು, ಜೀವನದಲ್ಲಿ ನಾನು ನಿನ್ನ ಜೊತೆ ಲೈಫ್ ಸ್ಪೆಂಡ್ ಮಾಡಬೇಕು, ನಿನ್ನ ಜೊತೆ ಲೈಫ್ ನ ಎಂಜಾಯ್ ಮಾಡಬೇಕು, ನಾನು ಎಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿನಾನು ಕೂಡ ನಿನ್ನ ಜೊತೆಗೆ ಕಾಲ ಕಳಿಬೇಕು ಅಂತ ನಿಮ್ಮ ವ್ಯಕ್ತಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ತುಂಬಾನೇ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ, ನಿಮ್ಮ ಜೊತೆನೆ ಲೈಫ್ ನ ಲೀಡ್ ಮಾಡಬೇಕು ಅಂತ. ಸೊ ವಿ ಆರ್ ಗೆಟಿಂಗ್ ದ ಮೆಸೇಜ್ ಲೈಕ್ ದಿಸ್. ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ಓಕೆ, ಸೊ ನೆಕ್ಸ್ಟ್, ಐ ಮಿಸ್ ಯು ಲಾಟ್ಸ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರೆ, ತುಂಬಾನೇ ಮಿಸ್ ಡೆಫಿನೆಟ್ ಆಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಈ ಒಂದು ವ್ಯಕ್ತಿ ನಾನೇನ್ ಹೇಳ್ಬೋದು ಅಂತ ಅಂದ್ರೆ, ಅವರು ಎಕ್ಸ್ಪ್ರೆಸಿವ್ ಇಲ್ಲ. ಮೇ ಬಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ರ ಅಂದ್ರೆ, ನೀವಿಬ್ರು ಭೇಟಿ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಲಾಂಗ್ ಟೈಮ್ ಆಗಿರಬಹುದು. ಸೊ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ, ನಾನು ನನ್ನ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ವ್ಯಕ್ತಿ ಮಿಸ್ ಮಾಡ್ಕೊಂಡು ನಿಮ್ಮನ್ನ ತುಂಬಾನೇ ಲೈಕ್ ಅವ್ರಿಗೆ ಬೇಜಾರಾಗ್ತಾ ಇದೆ ಮಿಸ್ ಮಾಡ್ಕೊಳ್ತಾ ಇರೋದಕ್ಕೆ. Okay, this person is definitely missing you so badly. Okay, wow. I want to live a day less than so that I never have to live without you ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಏನ್ ಅಂತ ಇದ್ದಾರೆ, ಅನ್ಕೊಳ್ತಾ ಇದ್ದಾರೆ ಅಂದ್ರೆ, ನನ್ನ ವ್ಯಕ್ತಿಗಿಂತ ನಾನು ಕಡಿಮೆ ದಿನ ಬದುಕಬೇಕು. ಯಾಕೆ ಅಂತ ಅಂದ್ರೆ, ನಾನು ಕಡಿಮೆ ದಿನ ಬದುಕಿದ್ರೆ ನನ್ಗೆ ಯಾವ್ದೇ ರೀತಿ ಅವಕಾಶ ಇರೋದಿಲ್ಲ ನಿನ್ನ ಬಿಟ್ಟು ಇರೋದಿಕ್ಕೆ, ಈ ತರ ಬರ್ತಾ ಇದೆ. ಸೊ ಅವರು ಯಾವಾಗ್ಲೂ ಅನ್ಕೊಳ್ತಾನೆ ಇರ್ತಾರೆ, ನನ್ನ ಆಯುಷ್ಯ ಕಡಿಮೆ ಇರಬೇಕು, ನನ್ನ ಒಂದು ವ್ಯಕ್ತಿ ನನ್ನ ಜೊತೆಗೆ ಯಾವಾಗ್ಲೂ ಇರಬೇಕು ಅಂದ್ರೆ ನಾನು ಕಡಿಮೆ ದಿನ ಬದುಕಬೇಕು. ಸೊ ನಾನು ಕಡಿಮೆ ದಿನ ಬದುಕಿದ್ರೆ ನಾವಿಬ್ರು ದೂರ ಆಗುವಂತ ಪರಿಹಾಸನೆ ಬರೋದಿಲ್ಲ, ಸಪ್ರೇಷನ್ ಆಗೋ ಪರಿಹಾಸನೆ ಬರೋದಿಲ್ಲ. ಸೊ ನನ್ನ ವ್ಯಕ್ತಿ ಜೊತೆಗೆ ಆರಾಮಾಗಿರ್ಬಹುದು. ಸೊ ಈ ತರ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ಡೀಪ್ ಆಗಿ ನಿಮ್ಮನ್ನ ಹಚ್ಕೊಳ್ತಾ ಇದ್ದಾರೆ, ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರು ತುಂಬಾನೇ ನಿಮ್ಮನ್ನ ಎಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಆಗ್ತಾ ಇದ್ದಾರೆ ನಿಮ್ಗೆ. ಓಕೆ, ಸೊ ನೆಕ್ಸ್ಟ್, ಆರ್ ಯು ಥಿಂಕಿಂಗ್ ಅಬೌಟ್ ಮೀ? ಸೊ ಇವಾಗ ನಿಮ್ಮ ವ್ಯಕ್ತಿ ಕೇಳ್ತಾ ಇದ್ದಾರೆ, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ, ನನ್ನ ಬಗ್ಗೆನೂ ಕೂಡ ಯೋಚನೆ ಮಾಡ್ತೀಯಾ ಅಂತ. ಸೊ ಆರ್ ಯು ಥಿಂಕಿಂಗ್ ಅಬೌಟ್ ಮೀ? ನನ್ನ ಬಗ್ಗೆ ಯೋಚನೆ ಮಾಡ್ತೀಯಾ, ಥಿಂಕ್ ಮಾಡ್ತೀಯಾ ನೀನು? ಇದನ್ನ ಇಲ್ಲಿ ನಿಮ್ಗೆ ಕೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್, ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್, ಎವ್ರಿ ಅವರ್ ಆಫ್ ಎವ್ರಿ ಡೇ ಐ ಲವ್ ಯು ಅಂತ ಬರ್ತಾ ಇದೆ. ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಗಂಟೆನೂ ಕೂಡ ನಾನು ನಿನ್ನನ್ನ ಪ್ರೀತಿ ಮಾಡ್ತೀನಿ, ಐ ಲವ್ ಯು ಅಂತ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ, ಲವ್ ಮಾಡ್ತಾರೆ. ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನಾನೂ ಕೂಡ ನಾನು ನಿನ್ನನ್ನ ಪ್ರೀತಿಸ್ತಾನೆ ಇರ್ತೀನಿ, ಐ ಲವ್ ಯು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಬ್ಯೂಟಿಫುಲ್. ಸೊ ನೆಕ್ಸ್ಟ್,
ಸಾರಿ ಐ ಆಮ್ ನಾಟ್ ದೇರ್ ಟುಡೇ ಮೈ ಲವ್ ಅಂತ ಬರ್ತಾ ಇದೆ. ಸೊ ನಾನು ಇವತ್ತಿನ ದಿನ ನಿನ್ನ ಜೊತೆಗೆ ಇಲ್ಲ ಮೈ ಲವ್, ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಕ್ಷಮಿಸ್ಬಿಡಿ, ಇವತ್ತು ನಿಮ್ಮ ಜೊತೆಗೆ ನಾನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾರಿ ಐ ಆಮ್ ನಾಟ್ ದೇರ್ ಟುಡೇ ಮೈ ಲವ್, ನಾನು ನಿನ್ನ ಜೊತೆಗೆ ಇವತ್ತಿಲ್ಲ, ಇವತ್ತಿನ ದಿನ ಸಾರಿ ಅಂತ ಹೇಳ್ತಾ ಇದ್ದಾರೆ. ಸೊ ದೇ ಫೀಲ್ ವೆರಿ ಸಾರಿ ಫಾರ್ ಯು. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಮ್ಯಾರಿ ಯು ಅಂತ ಬರ್ತಾ ಇದೆ. ಸೊ ನಾನು ನಿನ್ನ ಮದ್ವೆ ಮಾಡ್ಕೊಳ್ತೀನಿ. ಐ ವಿಲ್ ಮ್ಯಾರಿ ಯು, ನಾನು ನಿನ್ನ ಮದ್ವೆ ಆಗ್ತೀನಿ, ನಾನು ನಿನ್ನ ಮದ್ವೆ ಆಗೇ ಆಗ್ತೀನಿ, ಈ ತರ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ಮ್ಯಾರೇಜ್ ಕಮಿಟ್ಮೆಂಟ್ಗೋಸ್ಕರ ನಿಮ್ಮ ವ್ಯಕ್ತಿಯಿಂದ ವೆಯ್ಟ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮ್ಮನ್ನ ಮದ್ವೆ ಆಗ್ತಾರೆ ಅನ್ನೋದು ನಿಮ್ಮ ವ್ಯಕ್ತಿಯ ಬಾಯಿಂದಾನೆ ನೀವು ಕೇಳುತ್ತೀರಾ. ಓಕೆನಾ. ಸೊ ಅವರು ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತಾನೆ ಪ್ರೀತಿನಲ್ಲಿ ಬಂದಿದ್ದಾರೆ. ಓಕೆ, ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್, ಪ್ಲೀಸ್ ಡೋಂಟ್ ಪ್ರಿಟೆಂಡ್ ದಟ್ ಯು ಡೋಂಟ್ ಕೇರ್ ಫಾರ್ ಮೀ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ನೀವು ತುಂಬಾನೇ ನಿಮ್ಮ ವ್ಯಕ್ತಿನ ಕೇರ್ ಮಾಡ್ತೀರಾ, ಲವ್ ಮಾಡ್ತೀರಾ. ಸೊ ಎಲ್ಲೋ ಒಂದು ಕಡೆ ಅವರ ಮುಂದೆ ನೀವು ಪ್ರಿಟೆಂಡ್ ಮಾಡ್ತಾ ಇದ್ರಾ, ಡ್ರಾಮಾ ಮಾಡ್ತಾ ಇದ್ದೀರಾ. ಸೊ ನಿನ್ನ ಕೇರ್ ಮಾಡೋದೇ ಇಲ್ಲ, ಪ್ರೀತಿಸ್ತಾನೆ ಇಲ್ಲ, ಸೊ ನೀನ್ ಯಾರೋ ನಾನ್ ಯಾರೋ ಈ ತರ ನೀವು ಪ್ರಿಟೆಂಡ್ ಮಾಡ್ತಾ ಇದ್ದೀರಾ ಅವ್ರ ಮುಂದೆ ಅಂದ್ರೆ ಅದು ಅವ್ರಿಗೆ ಗೊತ್ತಾಗ್ತಾ ಇದೆ. ಅವ್ರಿಗೆ ಗೊತ್ತು ನೀವು ಎಷ್ಟು ಕೇರ್ ಮಾಡ್ತೀರಾ, ಎಷ್ಟು ಪ್ರೀತಿಸ್ತೀರಾ ಅವ್ರನ್ನ ಅಂತ. ಸೊ ಪ್ಲೀಸ್ ಡೋಂಟ್ ಆಕ್ಟ್, ಪ್ಲೀಸ್ ಡೋಂಟ್ ಡೂ ಡ್ರಾಮಾಸ್, ಈ ತರ ನಿಮ್ಗೆ ಹೇಳ್ತಾ ಇದ್ದಾರೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ತುಂಬಾನೇ ನಿಮ್ಮ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ ಅನ್ನೋದು ಇವಾಗ ಮೆಸೇಜಸ್ ಅಲ್ಲಿ ಗೊತ್ತಾಗಿದೆ. ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ನಿಮ್ಮ ಸಿಚುಯೇಷನ್ಗೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಎಸ್ ಅಂತ ಬರ್ತಾ ಇದೆ ಅಂಡ್ ಸೆಕೆಂಡ್ ರಿಕವರಿ ಅಂತ ಬರ್ತಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ಎಸ್ ಅಂತ ಬರ್ತಾ ಇರೋದು ಮೇ ಬಿ ನೀವೇನಾದ್ರೂ ಆಸೆ ಪಡ್ತಾ ಇದ್ರ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ನಿಮ್ಮ ವ್ಯಕ್ತಿಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗಬೇಕು ಅಥವಾ ರಿಕನ್ಸಿಲೇಷನ್ ಆಗಬೇಕು, ನಮ್ಮಿಬ್ರ ಮಧ್ಯೆ ಎಲ್ಲಾನು ಸರಿ ಆಗಬೇಕು, ಸರಿ ಆಗತ್ತಾ, ರಿಕನ್ಸಿಲೇಷನ್ ಆಗತ್ತಾ, ಮದ್ವೆ ಆಗತ್ತಾ, ಅಥವಾ ನನ್ನ ವಿಶ್ವಾಸ ಎಲ್ಲಾನು ಕೂಡ ಪರಿಪೂರ್ಣಗೊಳ್ಳುತ್ತಾ, ಇದೆಲ್ಲಾನು ಆಸೆಗಳು ನಿಮ್ಗೆ ಇದ್ರೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ಹೌದು ಎಸ್ ಆಗತ್ತೆ. ಓಕೆನಾ. ಸೊ ರಿಕವರಿ ಬರ್ತಾ ಇದೆ. ಸೊ ರಿಕವರಿ ಅಂದಿದ ತಕ್ಷಣ ನಿಮ್ಮ ಒಂದು ಕನೆಕ್ಷನ್ ಹೀಲ್ ಆಗ್ತಾ ಇದೆ, ಸರಿ ಹೋಗ್ತಾ ಇದೆ. ಸೊ ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ ಅಂತ ಹೇಳ್ಬೋದು. ಸೊ ರಿಕವರಿ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ಸ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಯುವರ್ ರಿಲೇಶನ್ಶಿಪ್ ಈಸ್ ಗೋಯಿಂಗ್ ಟು ಹೀಲ್. ಓಕೆನಾ. ಸೊ ಹೀಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಲ್ ಆಗ್ತಾ ಇದೆ, ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಅಮೆಂಥಿಸ್ಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಫಸ್ಟ್ ಮೆಸೇಜ್, ಯು ಲೈಟ್ ಮೈ ಲೈಫ್ ಅಂತ ಬರ್ತಾ ಇದೆ. ಸೊ ನನ್ನ ಒಂದು ಜೀವನವನ್ನ ನೀನು ಬ್ರೈಟ್ ಮಾಡ್ತಾ ಇದೆಯಾ, ಬೆಳಗಿಸ್ತಾ ಇದೆಯಾ. ಸೊ ಬೆಳಗಿಸೋದು ಲೈಟ್ ಅಪ್ ಅಂತ ಅಂದ್ರೆ ಖುಷಿ. ಸೊ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಅವರ ಖುಷಿ ಆಗಿದ್ದೀರಾ, ಅವ್ರಿಗೆ ನೀವು ತುಂಬಾನೇ ಹ್ಯಾಪಿನೆಸ್ ನ ಕೊಡ್ತಾ ಇದ್ರಾ, ಖುಷಿನ ನೀಡ್ತಾ ಇದ್ರಾ. ಯಾವಾಗ್ಲೂ ಕೂಡ ಅವರ ಒಂದು ಖುಷಿನ ನೀವು ಬಯಸ್ತೀರಾ, ಅವ್ರು ಹ್ಯಾಪಿ ಆಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು, ಅವ್ರು ಖುಷಿ ಆಗಿರ್ಬೇಕು, ಅವ್ರಿಗೆ ಯಾವಾಗ್ಲೂ ಕೂಡ ನೀವು ಮೋಟಿವೇಟ್ ಮಾಡ್ತೀರಾ, ಪಾಸಿಟಿವ್ನೆಸ್ ನ ತುಂಬ್ತಾನೆ ಇರ್ತೀರಾ, ನೀವು ಯಾವಾಗ್ಲೂ ಅವ್ರನ್ನ ಪ್ರೀತಿಸ್ತಾನೆ ಇರ್ತೀರಾ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೀನು ನನ್ನ ಜೀವನವನ್ನ ಬೆಳಗ್ ಮಾಡ್ತಾ ಇದೀಯಾ, ಬ್ರೈಟ್ ಮಾಡ್ತಾ ಇದೀಯಾ, ಲೈಟ್ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರ ಜೀವನವನ್ನ ನೀವು ಬೆಳಗಿಸ್ತಾ ಇದ್ದೀರಾ, ಖುಷಿ ಪಡಿಸ್ತಾ ಇದ್ದೀರಾ, ಚೆನ್ನಾಗಿ ನೋಡ್ಕೊಳ್ತಾ ಇದ್ರ ಅವ್ರನ್ನ. ಓಕೆ, ಸೊ ನೆಕ್ಸ್ಟ್, ಐ ಫೀಲ್ ಲೈಕ್ ಐ ಆಮ್ ಸ್ಲೋಲಿ ಡೈಯಿಂಗ್ ಇನ್ಸೈಡ್ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಮೇ ಬಿ ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಮೇ ಬಿ ಅವ್ರ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ದಿನಾಗ್ಲೂ ಕೂಡ ನಾನು ನಿಧಾನವಾಗಿ ಒಳಗಡೆ ಸಾಯ್ತಾ ಇದ್ದೀನೇನೋ. ಐ ಥಿಂಕ್ ಮೇ ಬಿ ಅವರು ಸಪ್ರೇಷನ್ ಅಲ್ಲಿ ಏನಿದ್ದಾರೆ, ಅವ್ರಿಗೆ ಅನಿಸ್ತಾ ಇದೆ ನಾವಿಬ್ರು ಒಂದಾಗೋದಿಲ್ಲ, ನಮ್ಮಿಬ್ರ ಮಧ್ಯೆ ರಿಕನ್ಸಿಲೇಷನ್ ಆಗೋದಿಲ್ಲ, ನಮ್ಮಿಬ್ರ ಮಧ್ಯೆ ಏನು ಚೇಂಜಸ್ ಆಗೋದಿಲ್ಲ, ಈ ತರ ಅವರು ನೆಗೆಟಿವ್ ಫೀಲ್ ಮಾಡ್ಕೊಂಡು ಅವ್ರು ಯೋಚಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅಂಡ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ಅವ್ರಿಗೆ ಅನಿಸ್ತಾನೆ ಇರುತ್ತೆ ಸೊ ನಾನು ಒಳಗಡೆನೆ ಸತ್ತೋಗ್ಬಿಡ್ತೀನೇನೋ ಒಂದಲ್ಲ ಒಂದಿನ, ಇದೇ ರೀತಿ ನಾನು ಭ್ರಮೆನಲ್ಲಿ ಬದುಕ್ತೀನೇನೋ, ನಾವಿಬ್ರು ಒಂದಾಗ್ತೀವೇನೋ, ಭ್ರಮೆನಲ್ಲಿ ಬದುಕ್ತಿವೇನೋ, ಅದು ನಾವಿಬ್ರು ಯಾವಾಗ್ಲೂ ಹೀಗೆ ದೂರ ಆಗ್ಬಿಡ್ತೀವ, ಹೀಗೆ ನಾನು ಸತ್ತೋಗ್ಬಿಡ್ತೀನ, ಈ ತರ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ತುಂಬಾನೇ ಆಸೆ ಇದೆ ನಿಮ್ಮ ಜೊತೆಗೆ ಒಂದು ಅಪಾರ್ಚುನಿಟಿ ಸಿಗ್ಬೇಕು, ಒಂದು ಅವಕಾಶ ಸಿಗ್ಬೇಕು ಮಾತಾಡೋದಿಕ್ಕೆ ಮತ್ತೆ ರಿಕನ್ಸಿಲೇಷನ್ ಆಗೋದಿಕ್ಕೆ ಅಂತ. ಸೊ ಇದು ಹೇಳ್ತಾ ಇದೆ ಗೈಸ್. ಓಕೆ, ಸೊ ನೆಕ್ಸ್ಟ್ ಮೆಸೇಜ್, I am full of pain but I wake up every morning and I am smiling. ಸೊ ನನ್ನ ಜೀವನದಲ್ಲೂ ಕೂಡ ತುಂಬಾನೇ ನೋವಿದೆ
ಬಟ್ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ಮೈಲ್ ಇಟ್ಕೊಂಡು ಬೆಳಗ್ಗೆ ನಾನು ಜೀವನವನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಅವ್ರಿಗೂ ಕೂಡ ತುಂಬಾನೇ ನೋವು ಆಗ್ತಾ ಇದೆ, ಪೇನ್ ಆಗ್ತಾ ಇದೆ. ಈ ಒಂದು ಸೆಪರೇಷನ್ ಇಂದ, ಈ ಒಂದು ಪ್ರಾಬ್ಲಮ್ಸ್ ಗಳು ಏನಾಗ್ತಾ ಇದೆ ನಿಮ್ಮಿಬ್ರು ಮಧ್ಯೆ, ಅದೆಲ್ಲಾನು ಕೂಡ ಅವ್ರಿಗೂ ಕೂಡ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಆದರೆ ಇವಾಗ ವಿಧಿ ಇಲ್ಲ, ಅದನ್ನ ಅವರು ಮೂವ್ ಆನ್ ಆಗ್ಲೇಬೇಕು. ಸೊ ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ನಾನು ಬೆಳಗಿನ ದಿನ ನಾನೇನು ಎದ್ದೇಳ್ತೀನಿ, ಒಂದು ಸ್ಮೈಲ್ನಿನ ಮೂಲಕ ನಾನು ಎದ್ದೇಳ್ತಾ ಇದ್ದೀನಿ. ನಾನು ಸ್ಮೈಲ್ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನಾನು ಖುಷಿಯಾಗಿಲ್ಲ, ಐ ಆಮ್ ನಾಟ್ ಹ್ಯಾಪಿ ಆಸ್ ಯು ಥಿಂಕ್. ಈ ತರ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಐ ಆಮ್ ರಿಯಲಿ ಪೊಸೆಸಿವ್ ಅಬೌಟ್ ಯು ಅಂತ ಬರ್ತಾ ಇದೆ. ಸೊ ನಾನು ಡೆಫಿನೆಟ್ಲಿ ನಿನ್ನ ಬಗ್ಗೆ ತುಂಬಾನೇ ಸ್ವಾರ್ಥ ಇದೆ. ಐ ಥಿಂಕ್ ಅವರು ನಿಮ್ಮ ವಿಚಾರ ಅಂತ ಬಂದ್ರೆ, ನಿಮ್ಮ ಪ್ರೀತಿ ಅಂತ ಬಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಒಂದು ಪೊಸೆಸಿವ್ನೆಸ್ ಇದೆ, ಒಂದು ಸ್ವಾರ್ಥ ಇದೆ. ನೀವು ಅವ್ರ ಜೊತೆನೆ ಮಾತಾಡ್ಬೇಕು, ಅವ್ರನ್ನೇ ಇಷ್ಟಪಡ್ಬೇಕು, ಅವ್ರನ್ನೇ ಪ್ರೀತಿ ಮಾಡ್ಬೇಕು, ಅವ್ರನ್ನೇ ಲವ್ ಮಾಡ್ಬೇಕು ಅಂತ ಅವ್ರಿಗೆ ಒಂದು ಸ್ವಾರ್ಥ ಇದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಟ್ರಸ್ಟ್ ಮೀ ಅಂತ ಬರ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಕ್ತಿನ ನೀವು ಟ್ರಸ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ರೆ, ನೀವು ನಿಮ್ಮ ವ್ಯಕ್ತಿನ ಟ್ರಸ್ಟ್ ಮಾಡ್ಬೇಕಾಗತ್ತೆ, ನಂಬೇಕಾಗತ್ತೆ, ಅವ್ರನ್ನ ನೀವು ಬಿಲೀವ್ ಮಾಡ್ಬೇಕಾಗತ್ತೆ. ಸೊ ಒಂದು ಸಂಬಂಧ ವರ್ಕ್ ಆಗ್ಬೇಕು ಅಂತ ಅಂದ್ರೆ ನೀವು ಅವ್ರ ಮೇಲೆ ನಂಬಿಕೆ ಇಟ್ಕೊಳ್ಬೇಕು, ಟ್ರಸ್ಟ್ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು ಅಂತ ಬರ್ತಾ ಇದೆ. ಸೊ ನಾನು ತುಂಬಾ ಅದೃಷ್ಟ ಮಾಡಿದೀನಿ ನಾನು ನಿನ್ನ ಪಡೆಯೋದಿಕ್ಕೆ, ಇದು ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ಸೊ ಡೆಫಿನೆಟ್ಲಿ ಅವ್ರಿಗೆ ಅದೃಷ್ಟ ಇದೆ ನಿಮ್ಮನ್ನ ಪಡೆಯೋದಿಕ್ಕೆ. ನಾ ಅದೃಷ್ಟ ಮಾಡಿದ್ರೆ ಇಂಥ ವ್ಯಕ್ತಿಗಳು ಅವರ ಜೀವನದಲ್ಲಿ ಸಿಗ್ತಾರೆ ಅನ್ನೋದು ಅವ್ರಿಗೆ ಒಂದು ಫೀಲ್ ಇದೆ. ಓಕೆ, ಸೊ ನೆಕ್ಸ್ಟ್ ಬಿಲೀವ್ ಮೀ ಪ್ಲೀಸ್. ಸೊ 2 times ಬಂದಿದೆ ಟ್ರಸ್ಟ್ ಮೀ ಅಂಡ್ ಬಿಲೀವ್ ಮೀ ಅಂತ. ಸೊ ನೀವು ನಿಮ್ಮ ವ್ಯಕ್ತಿನ ತುಂಬಾನೇ ಬಿಲೀವ್ ಮಾಡ್ಬೇಕಾಗತ್ತೆ, ಟ್ರಸ್ಟ್ ಮಾಡ್ಬೇಕಾಗತ್ತೆ. ಸೊ ನಂಬಿಕೆ ಇಲ್ದಿರುವಂತ ಪ್ರೀತಿ ಡೆಫಿನೆಟ್ಲಿ ವರ್ಕ್ ಆಗೋದಿಲ್ಲ. ನಿಮ್ಮ ವ್ಯಕ್ತಿ ಜೊತೆಗೆ ಎಲ್ಲಾನು ಸರಿ ಆಗ್ಬೇಕು, ಎಲ್ಲಾನು ಪಡ್ಕೊಳ್ಬೇಕು ಅಂದ್ರೆ ಫಸ್ಟ್ ನೀವು ಅವ್ರನ್ನ ಬಿಲೀವ್ ಮಾಡ್ಬೇಕು, ನಂಬಿಕೆ ಇಡಬೇಕು, ಮತ್ತೆ ಟ್ರಸ್ಟ್ ಮಾಡಬೇಕು. ಓಕೆ, ಸೊ ಫೈನಲ್ ಮೆಸೇಜ್, ಕಾಂಟ್ ವೇಟ್, ಬಿ ಬ್ಯಾಕ್ ಇನ್ ಯೋರ್ ವರ್ಡ್. ಸೊ ನಾನು ಇನ್ನೂ ವೇಟ್ ಮಾಡೋದಿಕ್ಕಾಗಲ್ಲ, ಕಾಯೋದಿಕ್ಕಾಗಲ್ಲ. ನಿನ್ನ ಜೊತೆಗೆ ಯಾವಾಗ ನಾನು ಜೀವನವನ್ನ ಲೀಡ್ ಮಾಡ್ತೀನಿ, ಜೀವನವನ್ನ ಯಾವಾಗ ಕಳಿತೀನಿ ಅನ್ನೋದು ನಾನು ಕಾಯ್ತಾ ಇದ್ದೀನಿ, ಕಾತ್ರದಿಂದ ವೇಟ್ ಮಾಡ್ತಾ ಇದ್ದೀನಿ ಅಂತ ಬರ್ತಾ ಇದೆ. ಸೊ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ನಿಮ್ಮ ಸಿಚುಯೇಷನ್ಗೆ ಅಂತ. So angels, please get me a message. ಸೊ ಚೂಸ್ ಅ ನ್ಯೂ ಡೈರೆಕ್ಷನ್ ಮತ್ತೆ ಆಸ್ಕ್ ಯೋರ್ ಏಂಜಲ್ಸ್ ಅಂತ ಬರ್ತಾ ಇದೆ. ಸೊ ಚೂಸ್ ಅ ನ್ಯೂ ಡೈರೆಕ್ಷನ್, ಐ ಥಿಂಕ್ ನೀವು ತುಂಬಾನೇ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ದಾರಿನಲ್ಲಿ ಹೋದ್ರೆ ನನ್ನ ಪ್ರಾಬ್ಲಮ್ಸ್, ನನ್ನ ರಿಲೇಶನ್ಶಿಪ್ ಸುಧಾರಿಸ್ಕೊಳ್ಳುತ್ತೆ, ಸಾಲ್ವ್ ಆಗತ್ತೆ ಪ್ರಾಬ್ಲಮ್ಸ್ ಅಂತ. ಮೇ ಬಿ ಆ ಒಂದು ದಾರಿನಲ್ಲಿ ಹೋದ್ರೆ ಎಲ್ಲೋ ಒಂದು ಕಡೆ ಅದು ಡಿಲೇ ಆಗ್ಬಹುದು. ಸೊ ಏಂಜಲ್ಸ್ ಹೇಳ್ತಾ ಇದ್ದಾರೆ, ನೀನು ಬೇರೆ ಡೈರೆಕ್ಷನ್ ಅಲ್ಲಿ ಹೋಗು, ಬೇರೆ ತರ ನೀನು ಟ್ರೈ ಮಾಡಿದ್ರೆ ಐ ಥಿಂಕ್ ನಿನಗೇನ್ ನಿನ್ನ ಮನಸ್ಸಿನಲ್ಲಿದೆ ಅದು ಆದಷ್ಟು ಬೇಗ ಈಡೇರುತ್ತೆ, ಈ ತರ ಹೇಳ್ತಾ ಇದ್ದಾರೆ. ಆಸ್ಕ್ ಯೋರ್ ಏಂಜಲ್ಸ್ ಅಂತ ಬರ್ತಾ ಇದೆ. ಮೇ ಬಿ ನೀವು ಏಂಜಲ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಂತ ಇದ್ದೀರಾ, ಅಥವಾ ನಿಮ್ಮ ಸುತ್ತಮುತ್ತ ಏಂಜಲ್ಸ್ ಇದ್ದಾರೆ, ಏಂಜಲ್ಸ್ ಪ್ರೊಟೆಕ್ಷನ್ ನಿಮಗಿದೆ. ಸೊ ಆಸ್ಕ್ ಯೋರ್ ಏಂಜಲ್ಸ್ ಅಂತ ಬರ್ತಾ ಇದೆ ಅಂದ್ರೆ ನಿಮ್ಮ ಒಳಗಡೆ ಏನೆಲ್ಲ ಪ್ರಶ್ನೆಗಳಿದೆ ಅದಕ್ಕೆ ನಿಮಗೆ ಉತ್ತರ ಸಿಗಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಏಂಜಲ್ಸ್ ಕಡೆಯಿಂದ ಉತ್ತರಗಳನ್ನ ಸಿಗುತ್ತೆ. ನಿಮ್ಮ ಒಂದು ಪ್ರಶ್ನೆ ಇಟ್ಕೊಳ್ಳಿ, ಆ ಒಂದು ಪ್ರಶ್ನೆಗೆ ವಿತಿನ್ 24 hours ಯಾವುದೇ ಒಂದು ಚಿಹ್ನೆ ಮೂಲಕ ನನಗೆ ಒಂದು ಆನ್ಸರ್ನ ಕೊಡಿ ಅಂತ ನೀವು ಕೇಳಿ. ಸೊ ಏಂಜಲ್ಸ್ ಅವರು ನಿಮ್ಗೆ ಆನ್ಸರ್ ಕೊಡೋದು ಲೈಕ್ ಏಂಜಲ್ಸ್ ನಂಬರ್ಸಿನ ಮೂಲಕ ಅಥವಾ ಬಟರ್ಫ್ಲೈಸ್ ಮೂಲಕ, ರೇನ್ಬೋಸ್ ಮೂಲಕ, ಈ ತರ ಚಿಹ್ನೆಗಳಿಂದ ನಿಮ್ಗೆ ಏಂಜಲ್ಸ್ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಐ ಥಿಂಕ್ ನಿಮ್ಮ ಪ್ರಶ್ನೆಗೆ ಏಂಜಲ್ಸ್ ಮಾತ್ರನೇ ಉತ್ತರ ಕೊಡೋದಕ್ಕೆ ಸಾಧ್ಯ. ಐ ಥಿಂಕ್ ಆಸ್ಕ್ ಯೋರ್ ಏಂಜಲ್ಸ್ ಅಂತ ಬರ್ತಾ ಇರೋದು ಅದಕ್ಕೆ ಅಂತ ಅನ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್.